ANMR ನ್ಯೂಸ್ಗೆ ಸ್ವಾಗತ. ಕಸ ವಿಂಗಡಣೆ ಬಗ್ಗೆ ಕನಿಶೆಟ್ಟಹಳ್ಳಿ ಕಸ ವಿಲೇವಾರಿ ಘಟಕದಲ್ಲಿ ವಿದ್ಯಾರ್ಥಿಗಳಿಗೆ ಅರಿವು ಮೂಡಿಸಿದ ನಗರಸಭೆ ಪೌರಾಯುಕ್ತರು. ಚಿಂತಾಮಣಿ ನಗರವನ್ನು ಕಸ ಮುಕ್ತ, ಪ್ಲಾಸ್ಟಿಕ್ ಮುಕ್ತ ನಗರವನ್ನಾಗಿ ಮಾಡಲು ಪಣ ತೊಟ್ಟಿರುವ ಸಚಿವರ ಸೂಚನೆಯಂತೆ ನಗರಸಭೆಯ ಪೌರಾಯುಕ್ತ GN ಚಲಪತಿರವರು ಇಂದು ನಗರದ ರಾಯಲ್ ಶಾಲೆಯ 150ಕ್ಕೂ ಹೆಚ್ಚು ವಿದ್ಯಾರ್ಥಿಗಳನ್ನು ಪ್ರವಾಸಕ್ಕೆ ಕರೆದೊಯ್ಯುವ ರೀತಿಯಲ್ಲಿ ಕನಿಶೆಟ್ಟಹಳ್ಳಿ ಬಳಿ ಇರುವ ನಗರಸಭೆಯ ಕಸ ನೆಲ ಭರ್ತಿ ಜಾಗಕ್ಕೆ ಕರೆದೊಯ್ದು ಇಡೀ ಡಂಪಿಂಗ್ ಯಾರ್ಡನ್ನು ಸುತ್ತಾಡಿಸಿ ಮನೆಯಲ್ಲಿಯೇ ಹಸಿ ಕಸ ಮತ್ತು ಒಣ ಕಸ ವಿಲೇವಾರಿ ಮಾಡುವ ಬಗ್ಗೆ ಮತ್ತು ನಿಷೇಧಿತ ಪ್ಲಾಸ್ಟಿಕ್ ಬಳಕೆ ಮಾಡದಂತೆ ಅರಿವು ಮೂಡಿಸುವಲ್ಲಿ ಯಶಸ್ವಿಯಾದರು. ಪ್ರತಿದಿನ ನಗರದಲ್ಲಿ ಸಂಗ್ರಹವಾಗುವ ಸುಮಾರು 25ರಿಂದ 30 ಟನ್ ಕಸ ವಿಲೇವಾರಿಯಾಗದೆ ನಗರದ ಹೊರವಲಯದ ಕನಿಶೆಟ್ಟಹಳ್ಳಿಯಲ್ಲಿ 10 ಎಕರೆ ಪ್ರದೇಶದ ನೆಲಭರ್ತಿ ಜಾಗದಲ್ಲಿ ಎಲ್ಲಿ ನೋಡಿದರೂ ರಾಶಿಯಾಗಿ ಕಸ ಬಿದ್ದಿದ್ದು, ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಕ್ಷೇತ್ರದ ಶಾಸಕರು ಆಗಿರುವ ಡಾಕ್ಟರ್ MC ಸುಧಾಕರ್ ಅವರು ನೆಲಭರ್ತಿ ಜಾಗಕ್ಕೆ ಅಧಿಕಾರಿಗಳೊಂದಿಗೆ ಭೇಟಿ ಮಾಡಿದ ಸಂದರ್ಭದಲ್ಲಿ ಕಸ ವಿಲೇವಾರಿಗೆ ಆದ್ಯತೆ ನೀಡುವಂತೆ ಪೌರಾಯುಕ್ತರಿಗೆ ಕಳೆದ 5-6 ತಿಂಗಳ ಹಿಂದೆಯೇ ಸೂಚಿಸಿದರು. ಸಚಿವರ ಸೂಚನೆಯ ಮೇರೆಗೆ ನಗರಸಭೆ ಪೌರಾಯುಕ್ತರು ನೆಲಭರ್ತಿ ಜಾಗದಲ್ಲಿದ್ದ ಕಸ ವಿಲೇವಾರಿಗೆ ಮೋಕ್ಷ ಕಲ್ಪಿಸಲು ಪಣ ತೊಟ್ಟು ಕಳೆದ 6 ತಿಂಗಳಿನಿಂದ ವಿವಿಧ ಯಂತ್ರಗಳ ಮೂಲಕ ಕಸ ವಿಂಗಡಿಸಿ ಗೊಬ್ಬರವನ್ನಾಗಿ ಮಾಡುವ ಕೆಲಸಕ್ಕೆ ಮುಂದಾಗಿದ್ದಾರೆ. ಈಗ ಇಲ್ಲಿ ನಾವು ಏನಕ್ಕೆ ಬಂದಿದ್ದೀವಿ ಗೊತ್ತಿದೆಯಾ? ಎಲ್ಲ ಎಷ್ಟನೇ ಕ್ಲಾಸ್ ನೀವು? ನಿಮ್ಮ ನಗರದಲ್ಲಿ ಟೌನಲ್ಲಿ ಅರ್ಧ ಆಗೋದು ಎಲ್ಲರೂ ಕಾಣಲ್ವಾ? ನಿಮ್ಮ ಟೌನಲ್ಲಿ ಪ್ಲಾಸ್ಟಿಕ್ ನಾವು ಬಾನ್ ಮಾಡಿದ್ದೀವಿ ಗೊತ್ತಿದೆಯಾ? ಡಾಕ್ಟರ್ MC ಸುಧಾಕರ್ ಸಾಹೇಬರು ಗೊತ್ತಾ ನಿಮಗೆ? ನಮ್ಮ MLA ಸಾಹೇಬರು ನಮ್ಮ ನಗರವನ್ನು ಸ್ವಚ್ಛ ಮತ್ತು ಹಸಿರು ಚಿಂತಾಮಣಿ ಮಾಡಬೇಕಂತ ಮಾಡ್ತಾ ಇದ್ವಿ. ಏನು ಹೇಳಿ? ಉಪಯೋಗವಾಗಿ ಪ್ಲಾಸ್ಟಿಕ್ಕನ್ನು ಮುಕ್ತ ಮಾಡ್ತಿದ್ವಿ. ಪ್ಲಾಸ್ಟಿಕ್ ಬಳಸೋದ್ರಿಂದ ಏನೇನು ಪರಿಣಾಮ ಆಗ್ತದೆ ಏನಂತ ನಾನು ನಿಮಗೆ ತೋರಿಸ್ತೀನಿ. ಈಗ ಇಲ್ಲಿರೋ ಅಂಥ ಎಲ್ಲ ಕಸ ಪ್ಲಾಸ್ಟಿಕ್ಕು ಟೌನಿಂದ ಬಂದಿರೋದು. ಈ ಥರ ನಾವು ಪ್ಲಾಸ್ಟಿಕ್ ಬಳಸಿದ್ರೆ ಈ ಥರ ಆಗ್ತದೆ. ಸೊ ಅದನ್ನೇ ಎಲ್ಲ ನೀವು ಏನು ಹೇಳ್ಬೇಕಂದ್ರೆ ಇಲ್ಲಿಂದ ಹೋದ್ಮೇಲೆ ನಾವು ತೋರಿಸ್ಮೇಲೆ ಈ ಪ್ಲಾಸ್ಟಿಕ್ಕನ್ನು ಯಾರೂ ಸಹ ಬಳಸಬಾರ್ದು ಅಂತ ನೀವು ನಿಮ್ಮ ಮನೆಯಲ್ಲಿ ನೀವು ತಂದೆ ತಾಯಿಗೆ, ಫ್ರೆಂಡ್ಸ್ಗೆ, ರಿಲೇಟಿವ್ಸ್ಗೆ ಹೇಳ್ಬೇಕು. ಓಕೆನಾ? ಹೇಳ್ತೀರಾ? ಪ್ಲಾಸ್ಟಿಕ್ ಎಷ್ಟಿದೆ ನೋಡಿ, ಇಲ್ಲಿರೋ ತುಂಬಿರೋ ಕಸ ಪೂರ್ತಿ ನಿಮ್ಮ ಟೌನ್ದಿದು. ಎಷ್ಟು ಕಸ ಇದು ನೋಡ್ತಾ ಇದ್ದೀರಾ? ಇದನ್ನು ಪೌರ ಕಾರ್ಮಿಕರು ಕೈಯಲ್ಲಿ ತೆಗಿತಾರೆ. ಯಾಕಂದ್ರೆ ಅವ್ರಿಗೂ ತೊಂದರೆ ಆಗ್ತಾ ಇದೆಯಲ್ಲ. ಸೊ ಇನ್ನೂ ಒಂದು ಬ್ಯಾಚ್ ಬರ್ತಾರೆ, ಹೆಣ್ಮಕ್ಳು ಅವರು ಬರಲಿ. ಸೊ ನಿಮಗೆಲ್ಲ ತೋರಿಸ್ತೀವಿ. ಇದು ವೇಯಿಂಗ್ ಮಿಷನ್ ಅಂತ. ನೀವು ಅಲ್ಲಿಂದ ಕಸ ತರ್ತಾರಲ್ಲ, ಎಷ್ಟು ಗಾಡಿ ಬರ್ತದೆ, ಎಷ್ಟು ತೂಕ ಹಾಕೋದಂತ ಇಲ್ಲಿ ಹಾಕಿದ್ಮೇಲೆ ಒಳಗಡೆ ಒಂದು ಮಿಷನ್ ಇದೆ. ಅದ್ರಲ್ಲಿ ತೂಕ ಹಾಕ್ತೀವಿ, ಡೈಲಿ ಎಷ್ಟು ಬರುತ್ತೆ ಅಂತ. ಇವರು ಮೇಡಮ್ ಆರತಿ ಮೇಡಮ್ ಅಂತ ಸೀನಿಯರ್ ಹೆಲ್ತ್ ಇನ್ಸ್ಪೆಕ್ಟರ್, ಇವರು ವಿಜಯ್ ಕುಮಾರ್ ಅಂತ ಜೂನಿಯರ್ ಹೆಲ್ತ್ ಇನ್ಸ್ಪೆಕ್ಟರ್, ಅವರು ನಮ್ಮ ರೆವಿನ್ಯೂ ಆಫೀಸರ್, ಎಲ್ಲ ನಮ್ಮ ಸ್ಟಾಫ್ ಇದ್ದಾರೆ. ಓಕೆನಾ? ನೀವು ಕಸದಿಂದ ಏನೇನು ಪರಿಣಾಮ ಆಗ್ತಾವೆ ಹೇಳಿ ನೋಡೋಣ. ಯಾರಾದ್ರೂ ಒಬ್ರು? ವೆರಿ ಗುಡ್, ವೆರಿ ಗುಡ್. ನಿಮ್ಗೆಲ್ಲ ಮಾಸ್ಕ್ ಹಾಕ್ಕೊಂಡಿದೀವಿ. ಯಾಕಂದ್ರೆ ನಿಮಗೆ ಕಂಟೆಂಟ್ ಆಗಬಾರ್ದು, ಕಂಟಾಮಿನೇಟ್ ಆಗಬಾರ್ದು, ವಿಶೇಷವಾಗಿ ನಿಮ್ಗೆ ಯಾರಿಗೂ ತೊಂದರೆ ಆಗಬಾರ್ದು ಅಂತ. ಬಟ್ ಈ ಕಸನ ನೀವು ಅಲ್ಲೇ ಸೆಗ್ರಿಗೇಟ್ ಮಾಡಿ, ಅವಾಯ್ಡ್ ಮಾಡಿ, ವಿಂಗಡಿಸಿ ನಮಗೆ ಕೊಟ್ಟರೆ ಈಗ ಕಷ್ಟ ಇರೋದಿಲ್ಲ, ಗೊಬ್ಬರ ಕನ್ವರ್ಟ್ ಮಾಡ್ಕೋಬೋದು. ಪ್ಲಾಸ್ಟಿಕ್ಕನ್ನು ಅಲ್ಲೇ ರೂಟ್ ಲೆವೆಲೆಲ್ಲ ಬಿಟ್ಟರೆ ಪ್ಲಾಸ್ಟಿಕ್ ನೆಕ್ಸ್ಟ್ ಇಲ್ಲಿ ಬರೋದಿಲ್ಲ, ಅದು ಕೊಳೆಯೋದಂಗೆ ಎಲ್ಲ ನೋಡ್ಕೋಬೋದು. ನಮ್ಮ ಚಿಂತಾಮಣಿ ಅವ್ರಿಗೆ ಏನಾಗ್ತದೆ? ಹಸಿರು ಚಿಂತಾಮಣಿ, ಸ್ವಚ್ಛ ಚಿಂತಾಮಣಿ, ಒಳ್ಳೆ ಏರ್ ಸಿಗುವಂಥ ಚಿಂತಾಮಣಿ ಆಗ್ತದೆ. ಸೊ ಅದಕ್ಕೆ ನೀವೆಲ್ಲ ಸಹಕರಿಸ್ತೀರಾ? ನಿಮ್ಮ ಫ್ರೆಂಡ್ಸ್ಗೆ ಮನೆಯಲ್ಲೆಲ್ಲ ಹೇಳ್ತೀರಲ್ಲ? ಸೊ ಇನ್ನೊಂದು ಬ್ಯಾಚ್ ಬರ್ತಾ ಇದೆ, ಬರಲಿ. ಅದುವರೆಗೂ ನೋಡಿ ಕಸ ಎಷ್ಟಿದೆ, ಬನ್ನಿ ತೋರಿಸ್ತೀನಿ. ಇದರಲ್ಲಿ ಪ್ಲಾಸ್ಟಿಕ್ಕು, ಗೊಬ್ಬರ, ಸಿಲಿಂಡರ್ಸು, ಡೇಂಜರಸ್ ಇರೋಂಥ ವಸ್ತುಗಳು. ನೀವು ಅವಾಗ ಪಟಾಕಿ ಬಿಡ್ತೀರಲ್ಲ, ಕಾಣಿಸೋದು ಪಟಾಕಿದು, ಅದು ಸಹ ಕೊಳಿತಾ ಇಲ್ಲ. ಕಾಣಿಸಿದ್ಯಾ? ಅದು ಕಾಣಿಸಲ್ಲ ನೋಡಿ. ಪ್ಲಾಸ್ಟಿಕ್ ಬ್ಲ್ಯಾಕ್ ಬಟ್ಟೆಗಳನ್ನೆಲ್ಲ ಬಿಸಾಕ್ತಿರಲ್ಲ, ಇವೆಲ್ಲ ರೀಸೈಕಲ್ ಆಗೋದು. ಯಾವುದೂ ರೀಸೈಕಲ್ ಆಗೋದಿಲ್ಲ, ಭೂಮಿಗೆ ಹೋಗುತ್ತೆ. ಭೂಮಿಗೆ ಹೋಗಿ ಒಂದು ಲೇಯರ್ ಫಾರ್ಮೇಷನ್ ಆಗಿ ಮೇಲೆ ಬಿದ್ದೇನು, ಕೆಳಗಡೆ ಹೋಗಲ್ಲ, ಕೆಳಗಡೆ ಮೇಲೆ ಬರಲ್ಲ. ಈ ಬಾಗೇಪಲ್ಲಿ, ಚೇಳೂರು ಕಡೆ ಎಲ್ಲ ಹಲ್ಲು ಒಂಥರ ಇರುತ್ತೆ ನೋಡಿದ್ರೆ ಜನಕ್ಕೆ, ಫ್ಲೋರಸಿಸ್ ಬರ್ತಾ ಇದೆಯಲ್ಲ, ಅದಕ್ಕೆ ಇದು ಪ್ಲಾಸ್ಟಿಕ್ ಕೂಡ ಮಾರ್ಕವಾಗ್ತಾ ಇದೆ. ಅದರಿಂದ ಪ್ಲಾಸ್ಟಿಕ್ ಅನ್ನು ಯಾವುದೇ ಪೌರ ಕಾರ್ಮಿಕರ ಗಾಡಿ ಬಂದಾಗ ಪ್ಲಾಸ್ಟಿಕ್ ಸಪರೇಟ್ ಬರ್ತಾ ಇದೆ ಈಗ ಗಾಡಿ ಇಲ್ಲ. ಅಟ್ಲೀಸ್ಟ್ ನಿಮ್ ತಿಪ್ಪೆಗೆ ಹಾಕ್ಬೇಕಾದ್ರೆ ಎಷ್ಟು ಜನ ಸಪರೇಟ್ ಮಾಡಿ ಹಾಕ್ತೀರ? ಕೈ ಎತ್ತಿ ಕೊಡ್ತಾ ಇದ್ದಾರೆ ಈ ತರ. ವೆರಿ ಗುಡ್. ಓಕೆ, ಏನೇನು ಸಪರೇಟ್ ಮಾಡ್ತೀರಾ? ಯಾರಾದ್ರೂ ಒಬ್ರು ಹೇಳಿ. ಯಾರೋ ಒಬ್ರು ಕೈ ಎತ್ತಿ ಹೇಳಿ, ಉಳಿದವರು ಆಮೇಲೆ. ಅಲ್ಲಿ ನೀವು ಇಲ್ಲೇನು ಆ ಕಡೆ
ಯಾರೋ ಒಬ್ರು ಹೇಳ್ರಪ್ಪ ಏನೇನು ಸಪ್ರೇಟ್ ಮಾಡ್ತೀರಾ ಅಂತ. ಹೇಳೋ ಮನೆ ಹೇಳೋ ಬರುತ್ತೆ ನೀನೇ ತಪ್ಪಿದ್ರೂ ಪರವಾಗಿಲ್ಲ, ಧೈರ್ಯವಾಗಿ ಹೇಳಿ. ಪ್ಲಾಸ್ಟಿಕ್ ಬಯೋಡಿಗ್ರೇಡಬಲ್ ಮೆಟೀರಿಯಲ್ಸ್, ಪ್ಲಾಸ್ಟಿಕ್ ಸಪ್ರೇಟ್, ಬಯೋಡಿಗ್ರೇಡಬಲ್ ಮೆಟೀರಿಯಲ್ಸ್ ಸಪ್ರೇಟು, ಪ್ಲಸ್ ಈ ಕ್ಲಾತ್ ಸಪ್ರೇಟ್. ವೆರಿ ಗುಡ್, ಕ್ಲಾಪ್ಸ್ ಕೊಡ್ರಪ್ಪ ಅನ್ನೋದು. ಬಯೋಡಿಗ್ರೇಡಬಲ್ ಅಲ್ಲಿ ಏನೇನು ಸಪ್ರೇಟ್ ಮಾಡ್ತೀರಾ ಅಂತ ಹೇಳಿ. ಫ್ರೂಟ್ಸ್ ಪೀಲ್ಸು, ವೆಜಿಟೇಬಲ್ ಪೀಲ್ಸ್, ಮತ್ತು ಆಗ ವೇಸ್ಟ್ ಆಗಿರೋದು ಹಸುಲಿಗೆ ಹಾಕ್ತೀವಿ. ನೀನು ಹೇಳೋ ಬರ. ಅಲ್ಲಿ ಬರೋ ಇಲ್ಲ ಟೌನಲ್ಲಿ ಯಾವ ಏರಿಯಾ? ಅಂದಿನಿ. ನೆಕ್ಸ್ಟ್ ನೀನು ಹಿಂದೆ ಉದ್ದಕ್ಕಿದ್ದಾನೆ ಹುಡುಗ ಗೊತ್ತಿಲ್ಲದಿದ್ದು ಹೇಳು. ಏನಿಲ್ಲ, ಈ ನಿಮ್ಮ ಮನೆಯಲ್ಲಿ ನಿಮ್ಮ ಅಪ್ಪ ಅಮ್ಮ ಯಾರಾದರೂ ಪಾತ್ರೆಗಳದು ಸಿರಂಜಸ್ ಅವೆಲ್ಲ ಮಾಡ್ತೀರಲ್ಲ, ಅದನ್ನೆಲ್ಲ ಏನು ಮಾಡ್ತೀರಾ? ಪ್ಲಾಸ್ಟಿಕ್ ಒಂದು ಮತ್ತು ಇದು ಪ್ಲಾಸ್ಟಿಕ್ ಆಗಿರೋ ಕ್ಲಾತ್ಸ್ ಅದೆಲ್ಲ ಪೌರ ಕಾರ್ಮಿಕರು ನಿಮ್ಮ ಮನೆ ಹತ್ರ ಬರ್ತಾ ಇದ್ದಾರಾ? ಗಾಡಿ ಬರ್ತಾ ಇದೆಯಾ ಆಡಾಕೊಂಡು? ಹಾಂ, ಎಷ್ಟು ಜನ ರೋಡ್ ಕಸ ಹಾಕ್ತಾ ಇದ್ದೀರಾ? ಯಾರು ಆಗ್ತಾ ಇಲ್ಲ? ಹಾಂ, ಹಾಕ್ಸ್ಬಾರ್ದು, ಅವ್ರಿಗೆಲ್ಲ ಹೇಳ್ಬೇಕು. ಇದೆಲ್ಲ ಏನು ಅನ್ಸುತ್ತೆ ನಿಮ್ಗೆ ನೋಡಿದ್ರೆ? ಇದೆಲ್ಲ ಹಿಂಗೆ ಬೆಳೆಯೋದಕ್ಕೆ ಕಾರಣನೇ ನಾವು ಮಿಕ್ಸ್ ವೇಸ್ಟ್ ಮಾಡೋದ್ರಿಂದ, ವೇಸ್ಟನ್ನು ಮಿಕ್ಸ್ ಮಾಡೋದ್ರಿಂದ. ಬಿಕಾಸ್ ನಮ್ಮ ಮನೆಯಲ್ಲಿರೋವಂಥ ಕಸನ ನಾವು ಸಪ್ರೇಟ್ ಮಾಡ್ಕೊಳಕ್ಕಾಗದೇ ಇದ್ದರೆ ಊರಲ್ಲಿರೋ ಅಷ್ಟೂ ಜನರ ಕಸನ ಬರೀ ಒಂದು 100 ಜನ ಪೌರ ಕಾರ್ಮಿಕರು ಸಪ್ರೇಟ್ ಮಾಡೋಕ್ಕೆ ಸಾಧ್ಯ ಇದೆಯಾ? ಸಾಧ್ಯ ಇದೆಯಾ? ಕಷ್ಟ ಇದೆಯಲ್ಲ. ನಮ್ಮಲ್ಲಿ ಇರೋವಂಥದ್ದು ಬರೀ 70 ಜನ ಪೌರ ಕಾರ್ಮಿಕರು. ಟೌನಲ್ಲಿ ಆಲ್ಮೋಸ್ಟ್ ಎಲ್ಲ 1 ಲಕ್ಷ ಜನ ಇದ್ದೀವಿ. ಮಾಡೋಕ್ಕಾಗತ್ತಾ ಅವರು? ಇನ್ನು ಅದು ಬಿಟ್ಟು ಹೊರಗಡೆಯಿಂದ ಸ್ಕೂಲಿಗೆ ಬರೋವಂಥವ್ರು, ಆಫೀಸ್ಗಳಿಗೆ ಬರೋವಂಥವ್ರು, ಅಂಗಡಿಗಳಿಗೆ ಬರೋವಂಥವ್ರು ಎಲ್ಲರೂ ವೇಸ್ಟ್ ಜನ್ರೇಟ್ ಮಾಡ್ತಾರೆ. ಎಲ್ಲ ವೇಸ್ಟ್ನೂ ನಗರಸಭೆಯಿಂದ ತೆಗಿಬೇಕು. ಅದೆಲ್ಲ ವೇಸ್ಟ್ನೂ ಬರೀ ಒಂದು 70ರಿಂದ 100 ಜನ ಸಪ್ರೇಟ್ ಮಾಡೋಕ್ಕೆ ಸಾಧ್ಯ ಇದೆಯಾ? ಸೊ ಆ ಸಪ್ರೇಟ್ ಮಾಡೋಕ್ಕೆ ಸಾಧ್ಯ ಆಗದೆ ಇರೋದಕ್ಕೇ ಈ ಬೆಟ್ಟ ಬೆಳೆಯೋಕ್ಕೆ ಸಾಧ್ಯ ಆಗೋದು. ಬಟ್ ಏನು ಒಳ್ಳೇದಲ್ಲ ಇದು. ಏರ್ ಪೊಲ್ಯೂಷನ್ನು ಆಗುತ್ತೆ, ಬೆಂಕಿ ಬಿದ್ದರೆ ಸಾಯಿಲ್ ಪೊಲ್ಯೂಷನ್ ಆಗುತ್ತೆ, ವಾಟರ್ ಪೊಲ್ಯೂಷನ್ನು ಆಗುತ್ತೆ. ಸೊ ಇವೆಲ್ಲ ಕಂಟ್ರೋಲ್ ಮಾಡಬೇಕು ಅಂತಂದರೆ ಫಸ್ಟ್ ಬೇಸಿಕ್ ಆಗಿ ನಮ್ಮ ಮನೆಯಲ್ಲಿ ಏನು ಉತ್ಪಾದನೆ ಆಗುತ್ತೋ ಕಸ ಅದನ್ನು ನಮ್ಮ ಹಂತದಲ್ಲಿ ನಾವು ಸಪ್ರೇಟ್ ಮಾಡಬೇಕು. ಸ್ಮೆಲ್ ಇದೆಯಾ? ಇನ್ನೂ ಹೋಗ್ತಾ ಸ್ಮೆಲ್ ಬರುತ್ತೆ. ಇದನ್ನು ಡೈಲಿ ನೀವು ಅಲ್ಲಿ ಕಸನ ಕರೆಕ್ಟಾಗಿ ಇಂಗಿಡ್ಸ್ಕೊಟ್ರೆ ಈ ಸ್ಮೆಲ್ಲು ಇರೋದಿಲ್ಲ. ಇಲ್ಲಿ ಪೊಲ್ಯೂಷನ್ ಆಗೋದು, ಏರ್ ಪೊಲ್ಯೂಷನ್ ಆದರೆ ಎಲ್ಲ ಕಡೆ ಪೊಲ್ಯೂಷನ್ ಆಗ್ತಾ ಇರುತ್ತೆ. ಈಗ ಸಮ್ಮರು ಯಾರೋ ಒಬ್ಬರು ಬೆಂಕಿ ಇಟ್ಬಿಟ್ರು, ಇದೆಲ್ಲ ಪ್ರಾಬ್ಲಮ್ ಆಗುತ್ತೆ. ಇವೆಲ್ಲ ನಿಮ್ಮನ್ನು ಕರೆಸಿರೋ ಉದ್ದೇಶ ಏನಕ್ಕೆ ಹೇಳಿ? ಈಗ ಯಾರಾದರೂ ಏನು ಮಾಡ್ತೀರಾ ಮನೆಗೆ? ಇದನ್ನೆಲ್ಲ ಯಾರು ನೆಗ್ಲೆಕ್ಟ್ ಮಾಡಬಾರ್ದು, ಸೀರಿಯಸ್ ಆಗಿ ತಗೋಬೇಕು. ಮನೆಗೆ ಹೋಗಿ ಈ ಥರ ನಾವು ನಗರಸಭೆಯಿಂದ ನಮ್ಮನ್ನು ಅಲ್ಲಿ ಟೂರ್ ಕರ್ಕೊಂಡೋಗಿದ್ರು. ಕಣ್ಶೆಟ್ಟಹಳ್ಳಿ, ಯಾವುದಿದು ಕಣ್ಶೆಟ್ಟಹಳ್ಳಿ ಕಸ ಸಂಗ್ರಹಣಾ ಘಟಕ. ಇದು ನಿಮ್ಮೂರು ಕಸ ಎಲ್ಲ ಹಾಕ್ಲಿಕ್ಕೆ ಇಲ್ಲಿರೋಂಥ ಜಾಗ. ಮುಂದಿನ ದಿನಗಳಲ್ಲಿ ಇದು 10 ಎಕರೆ ಇದೆಯಲ್ಲ, ಇದು ಕೂಡ ಸಾಕಾಗೋದಿಲ್ಲ, ಬೆಟ್ಟ ಆಗ್ಬಿಟ್ಟು ಇದು ಕೂಡ ಕ್ಲೋಸ್ ಆಗುತ್ತೆ. ಅವಾಗ ಕಸ ಎಲ್ಲ ಹಾಕ್ತೀರಾ ನೀವೆಲ್ಲ? ಅದಕ್ಕೆ ಮನೆಯಲ್ಲೇ ಸೋರ್ಸನ್ನು ನೀವು ಸೆಗ್ರಿಗೇಟ್ ಮಾಡಿ ಹಸಿ ಕಸ ಸಪ್ರೇಟ್ ಹಾಕ್ಕೊಟ್ರೆ ಅದನ್ನು ಗೊಬ್ಬರ ಮಾಡ್ತೀವಿ. ಒಣ ಕಸ ಸಪ್ರೇಟ್ ಕೊಟ್ಟರೆ ಅದನ್ನು ಬೇರೆ ಥರ ಮಾಡ್ತೀವಿ. ಪ್ಲಾಸ್ಟಿಕ್ ಕೊಟ್ಟರೆ ಅದನ್ನು ವಿಂಗಡಿಸಿ ಬೇರೆ ಥರ ಮಾಡ್ತೀವಿ. ಇದು ಫಸ್ಟ್ ಆಫ್ ಆಲ್ ನಾವು ಪ್ಲಾಸ್ಟಿಕ್ಕನ್ನು ಬಳಸಲೇಬಾರ್ದು. ಪ್ಲಾಸ್ಟಿಕ್ ಯಾರೇ ಕೊಡಲಿ ನಾವು ಬಳಸೋದಿಲ್ಲ. ನಮ್ಮ ನಗರದಲ್ಲಿ ನಾವು ಪ್ಲಾಸ್ಟಿಕ್ಕನ್ನು ಬಳಸೋದಿಲ್ಲ, ಬಳಸೋಕ್ಕೂ ಸಹ ಬಿಡುವುದಿಲ್ಲ. ಆಯಿತಾ? ಈಗಾಗಲೇ ಕಿಶೋರ್ ಮಕ್ಕಳಿಗೆ ಮೊನ್ನೆ ಕಿಶೋರ್ ಸೆಕ್ರೆಟರಿ ಸಾಹೇಬರು, ಬಾಲಾಜಿ ಸಾಹೇಬರು ಸಹ ಹೇಳಿದ್ದಾರೆ. ನಿಮ್ಮಲ್ಲಿಯೂ ಸಹ ನೀವು ಹೋಗಿ ಎಲ್ಲರೂ ಒಬ್ಬೊಬ್ಬ ಸೈನಿಕರಂತೆ ನೀವು ಪ್ಲಾಸ್ಟಿಕ್ಕನ್ನು ತೆಗೆಸೋದಕ್ಕೆ ನೀವೆಲ್ಲರೂ ಸಹಕರಿಸಬೇಕು. ನೀವು ನಾಳೆ ದಿವಸ ಇಲ್ಲಿ ನಿಂತ್ಕೊಂತೀರ, ಒಳ್ಳೆ ಆಫೀಸರ್ ಆಗ್ತೀರಿ. ಯಾರೋ ಇದ್ರಲ್ಲ ಒಬ್ರು ಇಬ್ಬರಾದ್ರೂ ಎಲ್ಲರೂ ಆಗ್ಬೋದು. ಆಯಿತಾ? ಆದವಾಗ ನಿಮ್ಗೆ ನಮ್ಮ ಕಷ್ಟ ಗೊತ್ತಾಗುತ್ತೆ. ಅದಕ್ಕೆ ಸೋರ್ಸಲ್ಲೇ ಸೆಗ್ರಿಗೇಟ್ ಮಾಡಿಸಿ ಮನೆಯಲ್ಲಿ ಕಸವನ್ನು ಪ್ಲಾಸ್ಟಿಕ್ ಸೇರಿಸ್ದಂಗೆ ಮಾಡಬೇಕು. ಯಾರಾದ್ರೂ ಅಂಗಡಿಗಳಲ್ಲಿ ಅಲ್ಲಿ ಪ್ಲಾಸ್ಟಿಕ್ ಕೊಡ್ತಿದ್ರೆ ನಾವು ದಯವಿಟ್ಟು ನಮಗೆ ಪ್ಲಾಸ್ಟಿಕ್ ಬೇಡ, ನಮ್ಮೂರು ಚೆನ್ನಾಗಿರಬೇಕು. ನಾವು ಅಲ್ಲಿ ಹೋಗಿದ್ವಿ, ಸಿಕ್ಕಾಪಟ್ಟೆ ಸ್ಮೆಲ್ ಇದೆ, ಎಲ್ಲ ಬೆಟ್ಟ ಆಗಿಬಿಟ್ಟಿದೆ ಪ್ಲಾಸ್ಟಿಕ್ಕು. ಹಾಗಾಗಿ ಪ್ಲಾಸ್ಟಿಕ್ ಕೊಳೆಯುತ್ತಾ? ಬನ್ನಿ ಅಲ್ಲಿ ತೋರಿಸ್ತೀನಿ. ಮನೆಯಲ್ಲಿ ಸಂಗ್ರಹವಾದ ಹಸಿ ಕಸ ಮತ್ತು ಒಣ ಕಸವನ್ನು ವಿಲೇವಾರಿ ಮಾಡದೆ ನೀಡುತ್ತಿರುವುದರಿಂದ ಕಸ ವಿಲೇವಾರಿಗೆ ಕಷ್ಟವಾಗಿರುವ ಹಿನ್ನೆಲೆಯಲ್ಲಿ ಈ ಬಗ್ಗೆ ಅರಿವು ಮೂಡಿಸಲು ಸಚಿವ ಡಾಕ್ಟರ್ MC ಸುಧಾಕರ್ ಅವರ ಸೂಚನೆಯಂತೆ ನಗರದ ಬೆಂಗಳೂರು ಜೋಡಿ ರಸ್ತೆಯ ತಹಶೀಲ್ದಾರ್ ವೃತ್ತದಲ್ಲಿ LED ಸ್ಕ್ರೀನ್ ಅಳವಡಿಸಿದ ಪೌರಾಯುಕ್ತರು ಸಚಿವರ ಸಲಹೆ ಸೂಚನೆಯಂತೆ ಶಾಲಾ ಮಕ್ಕಳನ್ನು ಸಹ ಕಸ ವಿಲೇವಾರಿ ಘಟಕ ಮಾಡುವ ನೆಲಭರ್ತಿ ಸ್ಥಳಕ್ಕೆ ಕರೆದುಕೊಂಡು ಹೋಗಿ ಅರಿವು ಮೂಡಿಸುವಂತೆ ಸೂಚಿಸಿದ ಹಿನ್ನೆಲೆಯಲ್ಲಿ ಇಂದು 150ಕ್ಕೂ ಹೆಚ್ಚು ವಿದ್ಯಾರ್ಥಿಗಳನ್ನು ಸಹ ಕರೆದೊಯ್ದು ಅರಿವು ಮೂಡಿಸಿದರು. ದನಕರುಗಳು ಏನಾದರೂ ತಿಂದರೆ ಅವು ಸಹ ಸಾಯ್ತವೆ. ಅದನ್ನೇ ಟೌನಲ್ಲಿ ಬೇಡ ಅಂತ ನಾವು ಇಲ್ಲಿ ತಂದು ಹಾಕಿ ಇದನ್ನು ಸಪ್ರೇಟಾಗಿ ಮಾಡಿ ಸೆಗ್ರಿಗೇಟ್ ಮಾಡಿ ಇದನ್ನು ಹೈಜಿನಿಕಾಗಿ ಏನು ಮಾಡಬೇಕಂತ ನಾವು ಮಾಡ್ಕೊತೀವಿ. ಅದು ಇದು ಬರಬಾರ್ದು ಅಂದರೆ ನಾವೇನು ಮಾಡಬೇಕು? ರೂಟ್ ಲೆವೆಲಲ್ಲಿ ಅಲ್ಲೇ ನಾವನ್ನ ಪ್ಲಾಸ್ಟಿಕ್ಕನ್ನು ತ್ಯಜಿಸಬೇಕು. ನೀವು ಪ್ಲಾಸ್ಟಿಕ್ಕನ್ನು ಎಲ್ಲ ಕಡೆ ಅವೇರ್ನೆಸ್ ಕೊಡಬೇಕು. ಪ್ಲಾಸ್ಟಿಕ್ ಯಾರನ್ನ ಕೊಡೋಕೆ ಹೋದರೆ
ನಾವು ತಗೊಳ್ಳಲ್ಲ, ಅಲ್ಲಿ ಹೋಗಿದ್ವಿ, ನಾವು ನೋಡಿ ನರಕ ಇದ್ದಂಗಿದೆ ಅಲ್ಲಿ. ನೋಡಿ ಎಲ್ಲ ಇರೋದೆಲ್ಲ ನಿಮ್ಮ ನಗರದಲ್ಲಿ ಕೊಟ್ಟಿರೋ ನಿಮ್ಮ ಸಾರ್ವಜನಿಕರು, ನಿಮ್ಮೂರ್ನವ್ರು ಕೊಟ್ಟಿರೋಂಥ ಕಸ ಇದೆಲ್ಲ ಕಾಣಿಸಿದ್ಯಾ? ಏನು ಮಾಸ್ಟ್ರೆ, ನೀವು ಸಮಯ ಸಿಕ್ಕ ಹಾಕೊಡೆ ಮಕ್ಕಳಿಗೆ ಅವೇರ್ನೆಸ್ ಕೊಡಬೇಕು ಪ್ಲಾಸ್ಟಿಕ್ ಬಗ್ಗೆ. ಇಲ್ಲಾಂದ್ರೆ ಮುಂದಿನ ಪೀಳಿಗೆಗೆ ಇವ್ರಿಗೆ ಯಾರಿಗೂ ಸಹ ಜೀವನನೇ ಇರಲ್ಲ, ಹೆಲ್ತ್ ಕೂಡ ಇರಲ್ಲ ಇವ್ರಿಗೆ. ನಗರದ ಅಂಜನೇಯ ಬಡಾವಣೆಯಲ್ಲಿರುವ ರಾಯಲ್ ಶಾಲೆಯ 150ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಮತ್ತು ವಿದ್ಯಾರ್ಥಿನಿಯರನ್ನು 3 ವಾಹನಗಳಲ್ಲಿ ನಗರಸಭೆಯ ನೆಲಭರ್ತಿ ಜಾಗಕ್ಕೆ ಪ್ರವಾಸಕ್ಕೆ ಹೋಗುವ ರೀತಿಯಲ್ಲಿ ಕರೆದುಕೊಂಡು ಹೋದ ಪೌರಾಯುಕ್ತ GN ಚಲಪತಿ ಮತ್ತು ನಗರಸಭೆಯ ಹಿರಿಯ ಆರೋಗ್ಯಾಧಿಕಾರಿಯಾದ RJ ರವರು ನೆಲಭರ್ತಿ ಜಾಗದ ಪ್ರವೇಶ ದ್ವಾರದಿಂದ ಹಿಡಿದು ಕಸ ದಾಸ್ತಾನು ಮಾಡಿರುವ ಇಡೀ ಪ್ರಾಂಗಣ, ಕಸ ವಿಂಗಡಣೆ ಮಾಡುತ್ತಿರುವ ಜಾಗದವರೆಗೂ ವಿದ್ಯಾರ್ಥಿಗಳನ್ನು ಕರೆದೊಯ್ದರು. ಪ್ಲಾಸ್ಟಿಕ್ 7 ಟೈಮ್ಸ್ ರಿಸೈಕಲ್. ಏನೇನು ಮಾಡ್ತಾರೆ ಹೇಳಪ್ಪ? ಕಾರ್ಡ್ಬೋರ್ಡ್, ಮಸ್ತಿಗೆ ಕಾರ್ಡ್ಬೋರ್ಡ್, ವೆರಿ ಗುಡ್. ಬುಕ್ಸ್ಗೆ ಕವರ್ಸ್ ಯೂಸ್ ಮಾಡ್ತೀವಿ ಸರ್. ಅದು ಹಾಂ, ಇದನ್ನ ನೆಕ್ಸ್ಟು ಸಿಮೆಂಟ್ ಫ್ಯಾಕ್ಟ್ರಿ ಒಳಗಡೆ ಕನ್ವರ್ಟ್ ಮಾಡಿ ಕರೆದೊಯ್ಯುವಾಗ ಇಡೀ ಡಂಪಿಂಗ್ ಯಾರ್ಡ್ನಲ್ಲಿ ಬಿದ್ದಿರುವ ಕಸದ ರಾಶಿಗಳನ್ನು ತೋರಿಸಿ ಕಸ ವಿಂಗಡಣೆ ಮಾಡದೆ ನೀಡಿರುವುದರಿಂದ ಆಗಿರುವ ತೊಂದರೆಯ ಬಗ್ಗೆ ವಿವರಿಸಿದರು. ಭೂಮಿ, ನೀರು, ಪ್ರಾಣಿಗಳು ಮತ್ತು ಮನುಷ್ಯನಿಗೆ ಮಾರಕವಾಗಿರುವ ನಿಷೇಧಿತ ಪ್ಲಾಸ್ಟಿಕ್ ಬಳಕೆ ಮಾಡುತ್ತಿರುವ ಕಸದ ರಾಶಿಯನ್ನು ತೋರಿಸಿ ಅದರಿಂದ ಆಗುವ ದುಷ್ಪರಿಣಾಮಗಳ ಬಗ್ಗೆ ಸಹ ವಿವರಿಸಿದರು. ಇನ್ನು ಹಸಿ ಕಸ ಮತ್ತು ಒಣ ನೀಡುವುದರಿಂದ ಕಸವನ್ನು ಬೇರ್ಪಡಿಸಿ ಗೊಬ್ಬರ ಮಾಡುವ ಯಂತ್ರಗಳನ್ನು ತೋರಿಸಿದ್ದಲ್ಲದೆ, ಗೊಬ್ಬರ ಮಾಡುವಾಗ ಗೊಬ್ಬರದಲ್ಲಿ ನಿಷೇಧಿತ ಪ್ಲಾಸ್ಟಿಕ್ ಸೇರಿದಂತೆ ಇತರೆ ವಸ್ತುಗಳು ಬೇರ್ಪಟ್ಟು ಮತ್ತೊಂದು ಕಡೆ ಹೋಗುತ್ತಿರುವುದು ಮತ್ತು ಗೊಬ್ಬರ ವಿಂಗಡಣೆಯಾಗಿ ಮತ್ತೊಂದು ಕಡೆ ಬರುತ್ತಿರುವ ಪ್ರಾತ್ಯಕ್ಷಿತೆಯನ್ನು ಸಹ ತೋರಿಸಿದರು. ಇನ್ನು ಮಹಿಳೆಯರು ಮತ್ತು ಮಕ್ಕಳು ಉಪಯೋಗಿಸುವ ಪ್ಯಾಡ್ಗಳಿಂದ ಆಗುವ ಅನಾಹುತದ ಬಗ್ಗೆ ವಿವರಿಸಿದ ಪೌರಾಯುಕ್ತರು ಮತ್ತು ಆರೋಗ್ಯಾಧಿಕಾರಿಗಳು ಅದನ್ನು ಬೇರ್ಪಡಿಸಿ ನೀಡಿದರೆ ಅದನ್ನು ಸುಟ್ಟ ಬೂದಿ ಮಾಡುವ ಯಂತ್ರವನ್ನು ತೋರಿಸಿದ್ದಲ್ಲದೆ ಅದರೊಳಗೆ ಪ್ಯಾಡ್ಗಳನ್ನು ಹಾಕಿ ಸುಟ್ಟು ಬೂದಿಯಾಗುವ ಪ್ರಾತ್ಯಕ್ಷಿತೆಯನ್ನು ಸಹ ತೋರಿಸಲಾಯಿತು. ಇನ್ನು ಉಪಯೋಗಕ್ಕೆ ಬರುವ ಪ್ಲಾಸ್ಟಿಕ್ ಮತ್ತಿತರ ಕವರ್ಗಳನ್ನು ವಿಂಗಡಿಸಿ ಅದನ್ನು ಬಂಡಲ್ ಮಾಡುವ ಬಗ್ಗೆ ಸಹ ಪ್ರಾತ್ಯಕ್ಷಿತೆಯನ್ನು ತೋರಿಸಲಾಯಿತು. ನಂತರ ವಿದ್ಯಾರ್ಥಿಗಳಿಗೆ ಪ್ಲಾಸ್ಟಿಕ್ ಮುಕ್ತ ಹಸಿ ಕಸ ಮತ್ತು ಒಣಕಸ ವಿಲೇವಾರಿ ಮಾಡಿ ನೀಡುವ ಬಗ್ಗೆ ಪ್ರಮಾಣವನ್ನು ಸಹ ಬೋಧಿಸಲಾಯಿತು. ಹಲವಾರು ವಿದ್ಯಾರ್ಥಿಗಳು ನೆಲಭರ್ತಿ ಜಾಗ ವೀಕ್ಷಣೆ ನಂತರ ತಮ್ಮ ಅಭಿಪ್ರಾಯವನ್ನು ಸಹ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಕಿರಿಯ ಆರೋಗ್ಯಾಧಿಕಾರಿ ವಿಜಯಕುಮಾರ್, ಏಜಾಜ್ ಸೇರಿದಂತೆ ನಗರಸಭೆ ಹಲವಾರು ಸಿಬ್ಬಂದಿ, ಕಾರ್ಮಿಕರು ಮತ್ತಿತರರು ಉಪಸ್ಥಿತರಿದ್ದರು. ಇದೆಲ್ಲ ಗೊತ್ತಾ ನಿಮಗೆ? ಪ್ಲಾಸ್ಟಿಕ್ ಗೊತ್ತಾ? ಇದು ಟಾರ್ಪಲ್, ಇದು ಟಾರ್ಪಲ್ ಮಲ್ಚಿಂಗ್ ಪೇಪರ್ ಬರ್ತದೆ ನೋಡಿದ್ರಾ? ಹಳ್ಳಿ ಮಲ್ಚಿಂಗ್ ಪೇಪರ್ ಹಾಕ್ತಾರಲ್ಲ ಟೊಮೆಟೊಗೆಲ್ಲ, ಅದು ಟಾರ್ಪಲ್. ಮದುವೆಗಳಲ್ಲಿ ಕಟ್ಟೆಗಳು ಕಟ್ತಾರಲ್ಲ ಪೇಪರ್, ಅದೇ ಇದೆ. ಇದು ಸಹ ಕೊಳೆಯೋದಿಲ್ಲ. ಮದುವೆಗಳಿಗೆ ಹೋದಾಗ ಪ್ಲಾಸ್ಟಿಕ್ ಬಾಟ್ಲ್ ಕೊಡ್ತಾರಲ್ಲ, ಅದು ಎಲ್ಲ ಬಿದ್ದಿರುತ್ತೆ ನೋಡಿ, ಎಲ್ಲ ಅಲ್ಲಿ ಇಟ್ಟಿರ್ತಾರಲ್ಲ, ನಮ್ಮ ಇಟ್ಟಿದ್ದಾರೆ ತೋರಿಸ್ತೀವಿ. ಇದನ್ನು ಯಾವುದೂ ಸಹ ಯೂಸ್ ಮಾಡಬಾರ್ದು.
ಹಾಕಿ, ಇದು ಕಾಂಪ್ಯಾಕ್ಟ್ ಇದು, ಒಳಗಡೆ ಹಾಕಿ ಕ್ಲೀನಾಗಿ ಅದನ್ನ ಕೇಕ್ ಟೈಪ್ ಮಾಡಿ ಕಟ್ಟಿ ಅದನ್ನೆಲ್ಲ ಸಪರೇಟ್ ಇಟ್ಟು ನಾವು ನೆಕ್ಸ್ಟ್ ರೀಸೈಕಲ್ಗೆ ಕಳ್ಸ್ಕೊಡ್ತೀವಿ ಅದನ್ನ. ಅರ್ಥ ಆಯ್ತಾ? ಎಳಿಬೇಡಿ, ಹಾಗೆ ಎತ್ತಿ ಶೂ ಹೇಳಿದ್ರೆ ಅದು ಜಾಸ್ತಿ. ನಗರದಲ್ಲಿ ಪ್ಲಾಸ್ಟಿಕ್ ಅನ್ನ ಬ್ಯಾನ್ ಮಾಡಿದ್ದಾರೆ, ಗೊತ್ತಿದೆಯಾ? ಪ್ಲಾಸ್ಟಿಕ್ ಅನ್ನು ಬಳಸೋದು ಒಳ್ಳೇದ ತಪ್ಪ? ಬಳಸಬಾರ್ದು. ಪ್ಲಾಸ್ಟಿಕ್ ನೋಡ್ಕೊಂಡ್ ಬಂದ್ರೆ ಬರ್ಬೇಕಾದ್ರೆ ಜಾಸ್ತಿ ಇದೆಯಾ? ಇಲ್ಲಿಂದ ನೀವು ಹೋದ್ಮೇಲೆ ನಿಮ್ಮ ಮನೆ ತಂದೆ ತಾಯಿಗೆ, ಒಂದು ಫ್ರೆಂಡ್ಸ್ಗೆ, ನೈಬರ್ಸ್ಗೆ ಎಲ್ಲಾನು ಪ್ಲಾಸ್ಟಿಕ್ ಅನ್ನ ದಯವಿಟ್ಟು ಬಳಸಬೇಡಿ ಅಂತ ಹೇಳ್ಬೇಕು, ಆಯ್ತಾ? ಪ್ಲಾಸ್ಟಿಕ್ ಅನ್ನ ತಂದು ನಾವು ಹೆಂಗೆ ಸೆಗ್ರಿಗೇಟ್ ಮಾಡ್ತೀವಿ ಅಂತ ಈಗ ನೀವು ತೋರಿಸ್ತೀವಿ. ಅದಾದ ನಂತರ ಕೆಲವರು ಹೆಣ್ಮಕ್ಳೆಲ್ಲ ನ್ಯಾಪ್ಕಿನ್ಸ್ ಯೂಸ್ ಮಾಡ್ತಾರೆ, ಗೊತ್ತಲ್ಲ? ನ್ಯಾಪ್ಕಿನ್ ಪ್ಯಾಡ್ಸ್ನ ಅದನ್ನ ಒಳಗಡೆ ಹಾಕೋದು, ಎಲ್ಲಿ
UGD ಒಳಗಡೆ ಹಾಕೋದ್ರಿಂದ ಮತ್ತು ನೀವು ಟಾಯ್ಲೆಟ್ಸಲ್ಲಿ ಹಾಕೋದ್ರಿಂದ ಅದು ಊದ್ಕೊಳ್ಳುತ್ತೆ. ಊದ್ಕೊಂಡು ನೀರೆಲ್ಲ ಸ್ವೆಟ್ ಆಗುತ್ತೆ. ಅದು ಮಾಡಬಾರ್ದು. ಅದಕ್ಕೆ ಅಂತಲೇ ನಾವು ಈಗ ನಗರಸಭೆ ವತಿಯಿಂದ ನ್ಯಾಪ್ಕಿನ್ ಬರ್ನಿಂಗ್ ಮಿಷನ್ನ ತರ್ತಿದ್ವಿ. 600 ಡಿಗ್ರಿ ಅದಕ್ಕಿಂತ ಹೆಚ್ಚಿನ ಇದನ್ನು ಒಳಗಡೆ ಪ್ಯಾಡ್ಸ್ ಹಾಕಿ ಬಂದ್ ಮಾಡ್ತಾರೆ. ಸೊ ನೀವು ನಗರಸಭೆಯಿಂದ ವೆಹಿಕಲ್ಸ್ ಬಂದಾಗ ಸಗರ್ಗೇಟ್ ಮಾಡಿದಾಗ ನಾವು ಪ್ಯಾಡ್ಸ್ನ ಸಪ್ರೇಟ್ ಮಾಡಬೇಕು, ಮತ್ತು ಪ್ಲಾಸ್ಟಿಕ್ಕನ್ನು ಸಪ್ರೇಟ್ ಮಾಡಬೇಕು, ಹಸಿ ಕಸ ಒಣ ಕಸನ ಸಪ್ರೇಟ್ ಮಾಡಬೇಕು, ಮೆಡಿ ವೇಸ್ಟ್ ಬರುತ್ತೆ ಗೊತ್ತಾ, ಸಿಲಿಂಡರ್ಸ್ ಅವೆಲ್ಲ ಸಪ್ರೇಟ್ ಮಾಡಬೇಕು. ಇಲ್ಲ ಅಂದರೆ ಮುಂದಿನ ದಿವಸ ಪ್ರಕೃತಿ ನೀವು ಇರೋದಿಲ್ಲ, ಪ್ರಕೃತಿಗೆ ನಿಮಗೂ ಕಷ್ಟ ಆಗ್ತದೆ. ಸೊ ನೀವೆಲ್ಲರೂ ಸಹ ಪ್ಲಾಸ್ಟಿಕ್ಕನ್ನು ತಿಳಿಸೋದಕ್ಕೆ ಮತ್ತು ಕಸವನ್ನು ಮೂಲದಲ್ಲಿ ವಿಂಗಡಣೆ ಮಾಡ್ಕೊಳ್ಳೋದಕ್ಕೆ ನೀವೆಲ್ಲ ನಮ್ಮ ಜೊತೆ ಕೈ ಜೋಡಿಸ್ತೀರಾ? ಹೆಂಗ್ ಮಾಡ್ತಾರೆ? ಬಟ್ಟೆ ತಂದು ಪ್ಲಾಸ್ಟಿಕ್ ಕೊಡಿಯುತ್ತಾ ಕೊಡಿಯಲ್ವಾ? ಪ್ಲಾಸ್ಟಿಕ್ ಕೊಡಿಯುತ್ತಾ? ಮುಂದೆ ಕೊಡಿ. ಜಾಗ ಬಿಡಿ. ಇಲ್ಲಿರೋ ಕಸ ಎಲ್ಲ ಎಲ್ಲಿಂದ ಗೊತ್ತಾ ನಿಮಗೆ? ಎಲ್ಲ ನೀವು ಚಾಕ್ಲೇಟ್ ಕಸ ನಾವು ತೆಗಿಯೋಕ್ಕಾಗುತ್ತಾ? ಸೊ ನೀವೇ ವಿಂಗಡಿಸ್ಕೊಡ್ಬೇಕಲ್ಲ, ಮಾಡ್ಕೊಡ್ತೀರಾ? ವಾಯ್ಸ್ ಇಲ್ಲ, ಮಾಡ್ಕೊಡ್ತೀರಾ? ರಿವರ್ಸ್ ಆಗಬೇಕು. ಪ್ಲಾಸ್ಟಿಕ್ ಮಾಡಬೇಡಿ, ಟೌನ್ ಹಾಳಾಗ್ತಾ ಇದೆ. ಅಲ್ಲೆಲ್ಲ ಫುಲ್ ಬೆಟ್ಟ ಆಗ್ಬಿಟ್ಟಿದೆ. ಪ್ಲಾಸ್ಟಿಕ್ ಭೂಮಿಗೆ ಹೋಗಿ ಸೋರ್ಸಲ್ಲಿಲ್ಲ ಅಂತ ಏರ್ ಪೊಲ್ಯೂಷನ್ ಏನೇನು ಬರೋ ಪ್ರಾಬ್ಲಮ್ ಆಗುತ್ತೆ. ಪ್ಲಾಸ್ಟಿಕ್ ಪೊಲ್ಯೂಷನ್ ಆಗೋದಕ್ಕೆ ನೀವು ಬಿಡ್ತೀರಾ? ಬಿಡಬಾರ್ದಲ್ಲ. ಡಿಸ್ಪೋಸ್ ಮಾಡ್ತೀವೋ ಮಕ್ಕಳಿಗೂ ಮತ್ತು ಅಡಲ್ಟ್ಗೂ ಕೂಡ ಅದೇ ರೀತಿಯೇ ಡಿಸ್ಪೋಸ್ ಮಾಡಬೇಕು. ಸೊ ಈಗ ಯಾವುದೂ ಕೊಳಿಯಲ್ಲ. ಪ್ರತಿಯೊಂದೂ ಭೂಮಿಗೆ ಹಾನಿಕಾರಕ, ನೀರಿಗೂ ಹಾನಿಕಾರಕ. ಸೊ ಅದೆಲ್ಲ ನಮ್ಮ ಭೂಮಿಗೆ ಇಂಗೋದ್ರಿಂದ ಮತ್ತೆ ಭೂಮಿಯಿಂದ ಹೊರಗಡೆ ಬರೋ ನೀರನ್ನು ನಾವು ಕುಡಿತೀವಿ. ಅದರಿಂದ ನಮ್ಮ ಹೆಲ್ತ್ ಎಲ್ಲನೂ ಹಾಳಾಗುತ್ತೆ. ಆಯ್ತಾ? ನೀವು ಯೂಸ್ ಮಾಡ್ತೀರಲ್ಲ, ನೀವು ಯೂಸ್ ಮಾಡ್ತಾರ ಪ್ಯಾಡ್ಸ್ ಇರಪ್ಪ ನಿಮಿಷ. ನೀವು ಯೂಸ್ ಮಾಡ್ತಾರ ಅಂತ ಟೌನಲ್ಲಿ ಹೆಣ್ಮಕ್ಳು ಯೂಸ್ ಮಾಡ್ತಾರೋ ಪ್ಯಾಡ್ಸ್ ಬಿಸಾಕದೆ ನಿಮ್ಗೆ ತಂದ್ಕೊಟ್ರೆ ನಾವು ಇದೆಲ್ಲ ಬರ್ನ್ ಮಾಡಿ ಅದನ್ನ ಡಿಸ್ಪೋಸ್ ಮಾಡ್ತೀವಿ. ಆಶೆ ಆಗುತ್ತೆ, ಕೆಳಗಡೆ ಗೊಬ್ಬರ ಆಗಿ ಕನ್ವರ್ಟ್ ಆಗುತ್ತೆ ನೋಡಿ. ಇದನ್ನೆಲ್ಲೂ ಸಹ ಬಿಸಾಕ್ಬಾರ್ದು ಇನ್ಮೇಲೆ. ಆಯ್ತಾ? ಹೇಳ್ತೀರಾ ನಿಮ್ಮ ಫ್ರೆಂಡ್ಸ್ಗೆಲ್ಲ? ಹಂಗಂತ ದಯವಿಟ್ಟು ಇದನ್ನ ಹ್ಯಾಂಡಲ್ ಮಾಡೋರು ಕೂಡ ಮನುಷ್ಯರೇ. ಅವರು ಗೌರವ ಸ್ಕೂಲಿಂದ ಮಾಡೋದಾಗ್ಬೋದು, ಸ್ಕೂಲಲ್ಲಿ ನಿಮ್ಮ ಆಯಾಗಳು ಹ್ಯಾಂಡಲ್ ಮಾಡ್ತಾರೆ, ಅವರಿಗೂ ಬೇಜಾರಾಗಬಾರ್ದು. ಆ ರೀತಿ ಡಿಸ್ಪೋಸ್ ಮಾಡಬೇಕು. ಒಂದು ಎಲ್ರಿಗೂ ಅರ್ಥ ಆಯ್ತಾ ಮೇಡಮ್ ಹೇಳಿದ್ದು? ಒಂದು ಪೇಪರ್ನ ಇಟ್ಕೊಂಡು, ಯಾವ್ದು ಪ್ಲಾಸ್ಟಿಕ್ ಪೇಪರ್ ಅಲ್ಲ, ಅದ್ರ ಒಳಗಡೆ ನ್ಯೂಸ್ ಪೇಪರ್ ಸುತ್ತೆ ಒಂದು ಪೆನ್ ತಗೊಂಡು ಇಂಟು ಮಾರ್ಕ್ ಹಾಕಿದ್ರೆ ಇದು ಡೇಂಜರಸ್ ಅಂತ ಇರ್ತದೆ. ನಮ್ಮ ಸ್ಟಾಫ್ ಬರ್ತಾರೆ, ಪೌರ ಕಾರ್ಮಿಕರು ಅದನ್ನೇ ಸಪ್ರೇಟ್ ಮಾಡ್ಕೊಂತಾರೆ, ಎತ್ಕೊಂಬಂದು ಈ ಮಿಷನ್ ಅಲ್ಲಿ ಹಾಕಿ ಬಂದ್ ಮಾಡ್ತಾರೆ. ಇದು ಎಲ್ರಿಗೂ ನಿಮ್ಗೆ ಅನುಕೂಲ ಆಗಲಿ ಅಂತ ನಮ್ಮ ಉನ್ನತ ಸಚಿವರು ಯಾರು ಹೇಳಿ? ನಮ್ಮ ರಾಜ್ಯದ ಉನ್ನತ ಶಿಕ್ಷಣ ಸಚಿವರು ಯಾರು? ಡಾಕ್ಟರ್ ಸುಧಾಕರ್ ಸಾಹೇಬರು ಎಲ್ಲ ಕಡೆ ಯೂಸ್ ಆಗಲಿ ಅಂತ ನ್ಯಾಪ್ಕಿನ್ ಬರ್ನಿಂಗ್ ಮಿಷನ್ಸ್ ಆಗ್ತಾ ಇದಾರೆ. ಸೊ ಎವಿ ಮಿಷನ್ ನಾವು ಅಲ್ಲಿಂದ ತಗೊಂಬಂದು ಇಲ್ಲಿ ಬರ್ನ್ ಮಾಡ್ತೀವಿ. ಅರ್ಥ ಆಯ್ತಾ? ಇನ್ಮೇಲೆ ಕೊಡ್ತೀರಲ್ಲ ಎಲ್ಲಾನು? ನಿಮ್ಗೆ ನೆಕ್ಸ್ಟ್ ಪ್ಲಾಸ್ಟಿಕ್ ಹೆಂಗಿದೆ ತೋರಿಸ್ತೀವಿ, ಗೊಬ್ಬರ ಹೆಂಗ್ ತಯಾರು ಮಾಡ್ತೀವಿ ತೋರಿಸ್ತೀವಿ. ಬನ್ನಿ. ಮೊಬೈಲ್ ಅವೆಲ್ಲ ಸಪರೇಟ್ ಮಾಡ್ಕೊಡ್ಬೇಕು. ಆದ್ರೆ ನೀವೆಲ್ಲ ಕೊಟ್ಬಿಡ್ತಾ ಇದ್ದೀರಾ. ಟೌನಲ್ಲಿ ಎಷ್ಟು ಜನಸಂಖ್ಯೆ ಇದ್ದಾರೆ? 1 ಲಕ್ಷಕ್ಕಿಂತ ಹೆಚ್ಚಿನ ಜನಸಂಖ್ಯೆ ಇದ್ದಾರೆ. ಕರೆಕ್ಟಾ? ಅಂದ್ರೆ ಪೌರ ಕಾರ್ಮಿಕರು ಎಷ್ಟು ಜನ ಇದ್ದಾರೆ ಗೊತ್ತಾ? ಪಾಪ 100 ಜನ ಇದ್ದಾರೆ. ನಿಮ್ಮ 1 ಲಕ್ಷ ಜನ ಕಸ ನಾವು ತೆಗಿಯಕ್ಕಾಗುತ್ತಾ? ಇವೆಲ್ಲ ಬಾಯ್ಸ್ ಹೇಳಿದಿವಿ, ಅವರೆಲ್ಲ ಒಪ್ಕೊಂಡಿದ್ದಾರೆ. ಇನ್ಮೇಲೆ ಎಲ್ಲೂ ಸಹ ನಾವು ಪ್ಲಾಸ್ಟಿಕ್ ಅನ್ನ ಬಳಸೋದಿಲ್ಲ, ಬಳಸಕ್ಕೆ ನಾವು ಬಿಡೋದಿಲ್ಲ. ಎಲ್ಲ ಕಡೆ ಅವೇರ್ನೆಸ್ ಕೊಡ್ತೀವಿ, ಅಂಗಡಿಗಳಲ್ಲಿ ಕೂಡ ಮುಟ್ಸಕ್ ಬಿಡಲ್ಲ ಅಂತ. ನೀವು ಮಾಡ್ತೀರಾ? ಅಲ್ಲಿ ತಂದಿರೋ ಕಸನ ಅಲ್ಲಿ ಸಗ್ರಿಗೇಟ್ ಮಾಡಿ ಗೊಬ್ಬರವಾಗಿ ಕನ್ವರ್ಟ್ ಮಾಡ್ತೀವಿ. ನೆಕ್ಸ್ಟ್ ಅಲ್ಲಿ ಆ ಗೊಬ್ಬರನ ರೈತರು ಕೊಟ್ಟು ಮತ್ತೆ ಹೊಲಕ್ಕೆ ಹಾಕ್ತಾರೆ.
ಹೊಲಕ್ಕೆ ಹಾಕಿದಾಗ ಏನಾಗ್ತದೆ ಅಂದರೆ ಮತ್ತೆ ಬೆಳೆ ಬೆಳಿತೀವಿ. ಪ್ಲಾಸ್ಟಿಕ್ ಕಂಟಾಮಿನೇಟೆಡ್ ಎಲ್ಲ ಸೇರ್ಕೊಂಡ್ರೆ ಏನಾಗ್ತದೆ ಅಂದರೆ ತರಕಾರಿ ಬೇಳೆ ಕೂಡ ಅವು ಕೂಡ ಕಂಟಾಮಿನೇಟ್ ಆಗಿ ನಿಮ್ಮ ದೇಹ ಸೇರಿ ಮುಂದಿನ ದಿನಗಳಲ್ಲಿ 60 ವರ್ಷ ಬದುಕೋದು. 40 ವರ್ಷಕ್ಕೆ ಬರ್ತೀರಾ, 40 ವರ್ಷ 20 ವರ್ಷಕ್ಕೆ ಬದುಕ್ತೀರಾ. ಬೇಗ ಪ್ರಕೃತಿ ನಾಶ ಆಗುತ್ತೆ. ಪ್ರಕೃತಿ ನಾಶ ಆಗಬಾರ್ದು ಅಂತಂದರೆ ಪ್ಲಾಸ್ಟಿಕ್ಕನ್ನು ನನಗೆ 52, ಅದಕ್ಕೆ 2-3 ವರ್ಷ ಜಾಸ್ತಿ ಅಂತ ಹೇಳಿದೆ. ನೋಡಿ ಯಜಮಾನ್ರಿಗೆ ಕೊಡಿ ಒಂದು ನಮಸ್ಕಾರ ಸರ್. ಸರ್ ಲ್ಯಾಂಡ್ ಫಿಲ್ ಸೈಟ್ಗೆ ಮಕ್ಕಳು ಕರ್ಕೊಂಡ್ಬಂದಿದ್ದೀವಿ ಸರ್ ವಿಸಿಟ್ ಮಾಡೋಕ್ಕೆ ಪ್ಲಾಸ್ಟಿಕ್ ಬಗ್ಗೆ ಎಲ್ಲ ಸರ್ಗೆ ಆಗಿ ಹೇಳಿ ಅಲ್ಲ. ಸರ್ ಎಲ್ಲ ಪೂರ್ತಿ ಇವರಿಗೆ ಕಂಪ್ಲೀಟ್ ಪ್ಲಾಸ್ಟಿಕ್ ಬಗ್ಗೆ ಸೆಗ್ರಿಗೇಟ್ ಮಾಡೋದು, ನ್ಯಾಪ್ಕಿನ್ ಬಂಡಿಂಗ್ ಮಿಷನ್ದು ಎಲ್ಲ ಪೂರ್ತಿ ಒಂದೊಂದು ಸ್ಕೂಲ್ನ ಒಂದೊಂದು ದಿನ ಕರ್ಕೊಂಡ್ಬರ್ತಾ ಇದ್ದೀನಿ ಸರ್. ಹೌದು ಸರ್, ಎಲ್ಲ ಇನ್ನೊಂದು ಸರ್ ಆಯ್ ಮಾಡಿ ಸರ್ಗೆ. ಪ್ಲಾಸ್ಟಿಕ್ ಬಳಸಲ್ಲ ಅಂತೇಳಿ ಅಲ್ಲ. ಥ್ಯಾಂಕ್ ಯು ಸರ್. ನಮಸ್ತೆ ಸರ್. ನಾವು ಯಾವುದೇ ಕಾರಣಕ್ಕೂ ಪ್ರಕೃತಿಗೆ ಹಾನಿಕಾರಕವಾದ ಪ್ಲಾಸ್ಟಿಕ್ ಅನ್ನು ಬಳಸುವುದಿಲ್ಲ ಮತ್ತು ಬಳಸಲು ಬಿಡುವುದಿಲ್ಲ. ಮೂಲದಲ್ಲಿ ಹಸಿ ಕಸ, ಒಣಕಸ ಮತ್ತು ಮಿಡಿ ವೇಸ್ಟ್ ವಿಂಗಡಿಸಿ ಪೌರ ಕಾರ್ಮಿಕರಿಗೆ ನೀಡುತ್ತೇವೆ. ನೀರನ್ನು ಪೋಲು ಮಾಡುವುದಿಲ್ಲ ಎಂದು
ಪ್ರಮಾಣ ಮಾಡುತ್ತೇವೆ. ಜೈ ಹಿಂದ್. ಪ್ರಮಾಣ ಮಾಡಿ. ಚಂದನ ಶ್ರೀ ಬಿವಿ. ನಾನು 8th ಸ್ಟ್ಯಾಂಡರ್ಡ್ ಸಿ ಸೆಕ್ಷನಲ್ಲಿ ನನ್ನ ಹೆಸರು ಚಂದನ ಶ್ರೀ ಬಿವಿ. 8th ಸ್ಟ್ಯಾಂಡರ್ಡಲ್ಲಿ ಓದ್ತಿದ್ದೀನಿ. ರಾಯಲ್ ಸ್ಕೂಲಲ್ಲಿ ಓದ್ತಿದ್ದೀನಿ. ನನಗೆ ಇಲ್ಲಿ ನೋಡಾದ್ಮೇಲೆ ಅರ್ಥ ಆಯಿತು ಏನಂದರೆ ಪ್ಲಾಸ್ಟಿಕ್ನ ಅವಾಯ್ಡ್ ಮಾಡಬೇಕು ಮತ್ತು ಅದನ್ನು ಯೂಸ್ ಮಾಡಬಾರ್ದು ಅಂತ. ಅದರಿಂದ ತುಂಬ ಪೊಲ್ಯೂಷನ್ ಆಗುತ್ತೆ, ಎನ್ವೈರನ್ಮೆಂಟ್ ಕೂಡ ಕೆಟ್ಟೋಗುತ್ತೆ. ನಾನು 9th ಇಂದ ಬಂದಿದ್ದೀನಿ ಸರ್. ನನ್ನ ಹೆಸರು 11th ಎಸ್ಕೆ. ನಾನು ಇಲ್ಲಿಗೆ ಬಂದಿದ್ದರಿಂದ ನನಗೆ ಇಲ್ಲಿ ಪ್ಲಾಸ್ಟಿಕ್ ಇಷ್ಟು ಹಾನಿಕಾರಿ ಅಂತ ನಂಗೆ ಗೊತ್ತಿಲ್ಲ ಸರ್. ಇಲ್ಲಿ ಬಂದಿದ್ದರಿಂದ ನನಗೆ ಈ ಪ್ಲಾಸ್ಟಿಕ್ ಹಾನಿಕಾರ ಮತ್ತು ಇದರಿಂದ ಬೀಳ್ತಿರುವ ಕಷ್ಟಗಳು ಗೊತ್ತಾಯ್ತು ಸರ್. ಮತ್ತು ಇಲ್ಲಿ ಕೆಲಸ ಮಾಡ್ತಿರೋ ಪೌರ ಕಾರ್ಮಿಕರಿಗೆ ಕೂಡ ಎಷ್ಟು ಕಷ್ಟ ಆಗುತ್ತೆ ಅಂತ ಇವಾಗ ಗೊತ್ತಾಗ್ತಿದೆ ಸರ್. ಹಾಗೂ ನಾವು ಮನೆಯಲ್ಲೇ ಇದನ್ನು ಸೆಗ್ರೇಟ್ ಮಾಡಿದ್ರೆ ಅದಕ್ಕೆ ಪೌರ ಕಾರ್ಮಿಕರಿಗೂ ಉಪಯೋಗವಾಗುತ್ತೆ, ಹಾಗೂ ನಮಗೂ ಹಾನಿಕಾರವಾಗುವುದಿಲ್ಲ ಸರ್. ಅದು ಮಾಡ್ತಾರೆ. ಈ ದಿನ ನಗರದಲ್ಲಿ ಪ್ಲಾಸ್ಟಿಕ್ ಎಂಬ ಮಹಾಭೂತ ಎಲ್ಲ ಕಡೆ ಕಾಡುತ್ತಿರೋದ್ರಿಂದ ನಾವೀಗಾಗಲೇ ನಗರದಾದ್ಯಂತ ನಾವು ಪ್ಲಾಸ್ಟಿಕ್ಕನ್ನು ಮಾನ್ಯ ಕರ್ನಾಟಕ ಸರ್ಕಾರದ ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ MC ಸುಧಾಕರ್ ಸಾಹೇಬರ ನೇತೃತ್ವದಲ್ಲಿ ಹಸಿರು ಚಿಂತಾಮಣಿ, ಸ್ವಚ್ಛ ಚಿಂತಾಮಣಿ, ಪ್ಲಾಸ್ಟಿಕ್ ಮುಕ್ತ ಚಿಂತಾಮಣಿ ಮಾಡಲು ಹೊರಟಿದ್ದ ಅಂಗವಾಗಿ ನಾವು ಎಲ್ಲ ಶಾಲೆ ಕಾಲೇಜುಗಳಲ್ಲಿ ಈಗಾಗಲೇ ನಾವು ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ. ಮಕ್ಕಳಿಗೂ ಸಹ ಇದ್ರ ಬಗ್ಗೆ ಅವೇರ್ನೆಸ್ ಮಾಡಲಿ. ಯಾಕಂದರೆ ಮಕ್ಕಳು ಮನಸ್ಸು ಮಾಡಿದ್ರೆ ಏನು ಬೇಕೋ ಮಾಡ್ತಾರೆ ಅನ್ನೋದು ನನ್ನ ಒಂದು ಧ್ಯೇಯ ಆಗಿದ್ದು, ಅದರಂತೆ ಮೊನ್ನೆ ಕಿಶೋರ್ ವಿದ್ಯಾಭವನದಲ್ಲಿ ಮೊನ್ನೆ ಜಿಲ್ಲಾಧಿಕಾರಿಗಳ ಮುಖಾಂತರ ಈ ಅಭಿಯಾನಕ್ಕೆ ಚಾಲನೆ ಕೊಟ್ಟಿದ್ದೀವಿ. ಮೊನ್ನೆ ಜಿಲ್ಲಾಧಿಕಾರಿಗಳು ಆ ದಿನ ಬಂದು ಪ್ಲಾಸ್ಟಿಕ್ ಬಗ್ಗೆ ಮಕ್ಕಳಿಗೆ ಎಷ್ಟು ಅವೇರ್ನೆಸ್ ಕೊಟ್ಟಿದ್ದಾರೆ. ಅದರಿಂದ ನಮಗೆ ದಿನದಿನಕ್ಕೂ ಪ್ಲಾಸ್ಟಿಕ್ ಕಡಿಮೆ ಆಗ್ತಾ ಇದೆ. ಅದೇ ರೀತಿ ಇವತ್ತು ರಾಯಲ್ ಶಾಲೆಯ ಮುಖ್ಯಸ್ಥರನ್ನು ಮತ್ತು ಆ ಒಂದು ಸಂಸ್ಥೆಯ ಹೆಡ್ ಮಾಸ್ಟರ್ನ ನಾವು ಇವತ್ತು ರಿಕ್ವೆಸ್ಟ್ ಮಾಡಿದಾಗ ಶ್ರೀಮತಿ ಹೇಮಲತಾರವರು ನಮ್ಮ ಮಕ್ಕಳನ್ನು ಕಡ್ಡಾಯವಾಗಿ ನಿಮ್ಗೆ ಕಳಿಸ್ಕೊಡ್ತೀವಿ ಸರ್, ಅವ್ರಿಗೂ ಸಹ ಪ್ಲಾಸ್ಟಿಕ್ ಬಗ್ಗೆ ಅವೇರ್ನೆಸ್ ಮೂಡಿಸಿ ಅಂತ ನಮ್ಮ ಜೊತೆ 9th ಮತ್ತು 10th ಸ್ಟ್ಯಾಂಡರ್ಡ್ ಮಕ್ಕಳನ್ನು ಕಳಿಸ್ಕೊಟ್ಟಿದ್ದಾರೆ. ಪ್ಲಾಸ್ಟಿಕ್ ಬಗ್ಗೆ ಅವರಿಗೆಲ್ಲ ಸಹ ಗೊತ್ತಿದೆ, ಅವ್ರು ಈಗಾಗಲೇ ನೋಡಿದ್ದಾರೆ. ಇದನ್ನು ಅವ್ರು ಹೋಗಿ ಕನಿಷ್ಠ ನಗರದಲ್ಲಿ ಪ್ಲಾಸ್ಟಿಕ್ಕನ್ನು ಬಳಸಬಾರ್ದು, ಇದರಿಂದ ಏನು ಮಾರಕವಾಗುತ್ತೆ ಅಂತ ಎಲ್ಲ ಸಹ ಅವರು ಈಗಾಗಲೇ ಮನೆಗಳಲ್ಲಿ ತಿಳಿಸ್ತಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ. ನಾಗರಿಕರಲ್ಲೂ ಮತ್ತು ವರ್ತಕರಲ್ಲಿ ನಾನು ಮನವಿ ಮಾಡ್ತೇನೆ, ನೀವು ಒಂದು ಸರಿ ದಯವಿಟ್ಟು ಇಲ್ಲಿ ಬಂದು ನೋಡಿ ನಮ್ಮ ಪರಿಸ್ಥಿತಿಯನ್ನು. 1 ಲಕ್ಷ ಜನಸಂಖ್ಯೆ ಇರುವಂಥ ಒಂದು ನಗರದಲ್ಲಿ 100 ಜನ ಪೌರ ಕಾರ್ಮಿಕರಿಗೆ ಎಷ್ಟು ಕಷ್ಟಪಟ್ಟು ಇಲ್ಲಿ ಕೆಲಸ ಮಾಡ್ತಿದ್ವು ಅಂತ ನಮ್ಮಗಳಿಗೆ ಗೊತ್ತಿದೆ. ದಯವಿಟ್ಟು ಪ್ಲಾಸ್ಟಿಕ್ಕನ್ನು ತ್ಯಜಿಸಿ. ಪ್ಲಾಸ್ಟಿಕ್ ಹಾನಿಕಾರಕ, ಮುಂದಿನ ಪೀಳಿಗೆಯನ್ನು ಉಳಿಸಬೇಕನ್ನ ಪ್ಲಾಸ್ಟಿಕ್ಕನ್ನು ತ್ಯಜಿಸಲೇಬೇಕು. ಈ ಒಂದು ಅಭಿಯಾನಕ್ಕೆ ಸಹಕರಿಸಿದಂಥ ಮಾನ್ಯ ಉನ್ನತ ಶಿಕ್ಷಣ ಸಚಿವರಂಥ ಡಾಕ್ಟರ್ MC ಸುಧಾಕರ್ ಸಾಹೇಬ್ರಿಗೂ ಮತ್ತು ನಮ್ಮ ಸ್ಥಳೀಯ ಶಾಸಕರಂಥ ಅವ್ರಿಗೂ ಸಹ ನಾವು ವಿಶೇಷವಾಗಿ ಧನ್ಯವಾದಗಳನ್ನು ತಿಳಿಸ್ತೇವೆ. ಎಲ್ಲರೂ ಸಹ ಈ ಒಂದು ಅಭಿಯಾನಕ್ಕೆ ಕೈ ಜೋಡಿಸಿ ಪ್ಲಾಸ್ಟಿಕ್ಕನ್ನು ತ್ಯಜಿಸಿ ನಗರವನ್ನು ಉಳಿಸಿ ಅಂತ ನಿಮ್ಮಲ್ಲಿ ನಾನು ಮನವಿ ಮಾಡ್ತೇನೆ. ವಿದ್ಯಾಸಂಸ್ಥೆಯಿಂದ ಶಾಲಾ ಮಕ್ಕಳು ನಮ್ಮ ನೆಲಬರ್ತಿ ಜಾಗಕ್ಕೆ ಭೇಟಿ ನೀಡಿ ನಮ್ಮ ನೆಲಬರ್ತಿ ಜಾಗದಲ್ಲಿ ನಾವು ಏನು ಮಾಡ್ತಾ ಇದ್ದೀವಿ ಅನ್ನೋದ್ರ ಬಗ್ಗೆ ಅವ್ರಿಗೆ ಎಕ್ಸ್ಪ್ಲೈನ್ ಮಾಡಿದ್ದೀವಿ. ಇಲ್ಲಿ ಮ್ಯಾಕ್ಸಿಮಮ್ ಸೇರ್ಕೊಂಡಿರೋವಂಥದ್ದು ಪ್ಲಾಸ್ಟಿಕ್ ಬಳಕೆಯಿಂದ ಪರಿಸರಕ್ಕೆ ಆಗುವಂಥ ಹಾನಿ ಬಗ್ಗೆ ನಾವು ಮಕ್ಕಳಿಗೆ ಎಕ್ಸ್ಪ್ಲೈನ್ ಮಾಡಿದ್ದೀವಿ. ಎಲ್ಲ ಮಕ್ಕಳು ನಾವು ಇನ್ನು ಮುಂದೆ ಆದರೂ ಪ್ಲಾಸ್ಟಿಕ್ ಬಳಕೆನ ತ್ಯಜಿಸ್ತೀವಿ ಅಂತ ಹೇಳಿದ್ದಾರೆ. ಅದರ ಜೊತೆಗೆ ಮನೆಗಳಲ್ಲಿ ಹಾನಿಕಾರಕವಾಗಿ ಬಳಸುವಂತಹ ನ್ಯಾಪ್ಕಿನ್ಸು, ಡೈಪರ್ಸ್ಗಳನ್ನು ಸಪ್ರೇಟ್ ಮಾಡಿ ಕೊಡಿ ಅಂತ ಹೇಳಿದ್ದೀವಿ. ಅದಕ್ಕೆ ಎಲ್ಲ ಮಕ್ಕಳು ಒಪ್ಕೊಂಡಿದ್ದಾರೆ. ನ್ಯಾಪ್ಕಿನ್ ಬರ್ನಿಂಗ್ ಮಿಷಿನ್ನ ನಾವು ಹೊಸದಾಗಿ ಅಳವಡಿಸ್ಕೊಂಡಿದ್ದೀವಿ. ಸಪ್ರೇಟ್ ಮಾಡಿ ಕೊಟ್ಟರೆ ಅದನ್ನು ವಿಲೇವಾರಿ ನಗರಸಭೆಗೆ ಈಸಿ ಆಗುತ್ತೆ. ಎಲ್ಲ ಮಕ್ಕಳು ಇದನ್ನು ಅಳವಡಿಸ್ಕೋಬೇಕು ಅಂತ ಹೇಳಿ ಕೇಳ್ಕೊಳ್ತಾ ನನ್ನ ಮಾತು ಮುಗಿಸ್ತೀನಿ. ಥ್ಯಾಂಕ್ ಯು.